ಆಸ್ತಿ ಭಾಗ ಮಾಡೋದಕ್ಕೆ ಲಾಯರ್ನ ನೀನೇ ಕರ್ಸಿದ್ಯಾ ಏನು? ಅಷ್ಟು ದೊಡ್ಡ ನಿರ್ಧಾರ ತಗೊಂಡ್ರೆ ನಿಮ್ಗೆಲ್ಲ ಹೇಳ್ದೆ ಇರ್ತೀನ ನಾನು. ಮತ್ತೆ ಲಾಯರ್ ಯಾಕೆ ಬಂದಿರೋದು? ಯಾರು ಕರ್ಸಿದ್ರು ಅಂತ ನೋಡೋಣ ನಡೀರಿ. ಅಲೇಖ್ಯ ಅವರೇ, ಅಲೇಖ್ಯ ಅವರೇ, ಅಲೇಖ್ಯ ಅವರೇ, ಅಲೇಖ್ಯಾಗೋಸ್ಕರ ಬಂದ್ರ? ಹೌದಮ್ಮ. ಯಾಕೆ? ಒಂದು ಪ್ರಾಪರ್ಟಿ ವಿಷಯದ ಬಗ್ಗೆ ಮಾತಾಡಬೇಕು. ಏನಾಯ್ತಮ್ಮ? ಅಲೇಖ್ಯಕ್ಕೆ ಸಂಬಂಧಿಸಿರೋ ಪ್ರಾಪರ್ಟಿ ಬಗ್ಗೆ ಮಾತಾಡೋಕ್ ಬಂದಿದ್ದಾರಂತೆ. ಅಂತ ವಿಷಯಗಳನ್ನ ನಮ್ಮನೇಲಿ ಯಾಕ್ರಿ ಮಾತಾಡಬೇಕು? ಈಗಲೇ ಮಾತಾಡಬೇಕಾಗಿರೋ ಅಗತ್ಯ ಬಂದಿದೆ, ಅದಕ್ಕೆ ಬಂದಿದ್ದೀನಿ. ಅಲೇಖ್ಯನ್ನೇನೋ ಕರಿತೀವಿ, ಆದ್ರೆ ವಿಷಯ ಏನು ಅಂತ ವಿವರವಾಗಿ ಹೇಳಿ. ಅಲೇಖ್ಯ ಅವರಿಗೆ ಸದ್ಯದಲ್ಲೇ ಬರಬೇಕಾಗಿರೋ 200 ಕೋಟಿ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಹೌದು ರೀ. ಯು ಮೀನ್ 200 crores? ಎಸ್. ಕೋಟಿ ಅಂದ್ರೆ ಹಾಕೊಳ್ಳೋ ಕೋಟ್ ಅಲ್ಲ ಅಲ್ವಾ, ದುಡ್ಡೇ ಅಲ್ವಾ? ದಯವಿಟ್ಟು ಇಂಥ ವಿಷಯದಲ್ಲಿ ಕಾಮಿಡಿ ಮಾಡಬೇಡಿ. ಲಾಯರ್ ಅವರೇ, ನಮ್ಮ ಮನೆಯವ್ರಿಗೆ ದುಡ್ಡಿಗೆ ಸಂಬಂಧಿಸಿದ ಮಾತು ಕೇಳಿಸಿದ್ರೆ ಆತುರ ಜಾಸ್ತಿನೇ ಬಿಡಿ. ಬೆಲ್ಲದ ಸುತ್ತ ಇರುವೆ ಹಾಗೆ, ಸತ್ತಿರೋ ಪ್ರಾಣಿ ಸುತ್ತ ಹದ್ದುಗಳ ಹಾಗೆ ಎಂಟರ್ ಆಗ್ಬಿಡ್ತಾರೆ. ದುಡ್ಡಂದ್ರೆ ಯಾರಿಗ ಆಸೆ ಇರಲ್ಲ ಬಾಮೈದ. ದುಡ್ಡು ಅನ್ನೋ ಮಾತು ಯಾರಿಗಾದ್ರೂ ಕೇಳೋ ಹಾಗೆ ಇಂಪಾಗೇ ಇರುತ್ತೆ. ಆದ್ರೂ ಕೇಳ್ದೇನೆ 10 ಲಕ್ಷ ತಗೊಂಡೆ ಅಂತ ದೊಡ್ಡ ರಾಧ ಅಂತ ಮಾಡ್ದ. ಇವನು ದುಡ್ಡಂದ್ರೆ ಆಸೆ ಇಲ್ದಿರೋ ಹಾಗೆ ಮಾತಾಡ್ತಿದ್ದಾನೆ. ನಮ್ ಜಗಳದ ವಿಷಯನ ಪಕ್ಕಕ್ಕಿಡಿ. ಮೊದ್ಲು ಅಲೇಖ್ಯನ ಕರೆಯೋಣ. ಅಲೇಖ್ಯ, ಅಲೇಖ್ಯ, ಅಲೇಖ್ಯ ಬೇಗ ಬಾ. ಲಾಯರ್ ಸಾಹೇಬ್ರು ಬಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು, ಬೇಗ ಬಾರಮ್ಮ. ಅಲೇಖ್ಯ, ಅಲೇಖ್ಯ, ಮದ್ವೆ ಖರ್ಚಿಗೆ ನಮ್ ದುಡ್ಡು ಯಾಕೆ ಖರ್ಚು ಮಾಡ್ಬೇಕು ಅಂತ ಹೇಳ್ದೆ ಅಂತ ಅವನಿ ಏನಾದ್ರೂ ಪ್ಲಾನ್ ಮಾಡಿರ್ತಾಳ? ಬಾರಮ್ಮ ಧನಲಕ್ಷ್ಮಿ ಬಾರಮ್ಮ, ಬಾರಮ್ಮ ಕರೆನ್ಸಿ ಲಕ್ಷ್ಮಿ ಬಾರಮ್ಮ. ಏನಕ್ಕ? ಯಾವುದೋ ಪ್ರಾಪರ್ಟಿಗೆ ಸಂಬಂಧಿಸಿರೋ ವಿಷಯನ ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ. ಹೇಳಿ ಲಾಯರ್ ಸರ್. ಸಿರಿಪುರದಲ್ಲಿರೋ ನಿಮ್ಮ ಮನೆಗೆ ಹೋಗಿದ್ದೆ. ನಿಮ್ಮಮ್ಮ ಕೋಮಾದಲ್ಲಿದ್ದಾರೆ ಅಂತ ನೀವು ಇಲ್ಲಿದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅಬ್ಬಾ, ಮೊದಲು ಬಂದಿರೋ ವಿಷಯನ ಬೇಗ ಹೇಳ್ತೀರಾ? ಅಲೇಖ್ಯಾಗಿಂತ ನಿಮ್ಗೆ ಆತರ ಜಾಸ್ತಿ ಇರೋ ಹಾಗಿದೆ. 200 ಕೋಟಿಗೆ ಸಂಬಂಧಿಸಿರೋ ವಿಷಯ ಅಂದ್ರೆ ಯಾರಿಗಾದ್ರೂ ಅನ್ಸೈಟಿ ಆಗದೆ ಇರುತ್ತಾ ಅವನಿ? ನೀವು ಹೇಳಿ ಸರ್. ಇದನ್ನ ನಿಮ್ಮ ತಾತ ಆಗಿದ್ದ ಮಂಜುನಾಥ್ ಅವರು ನಿಮ್ಮ ಹೆಸರಿನಲ್ಲಿ ಬರೆದಿರೋ ವಿಲ್ ಕಣಮ್ಮ. ಕೋಟಿ ರೂಪಾಯಿ ಬೆಲೆ ಬಾಳೋ ಪತ್ರ ಇದು. ಇದರಲ್ಲಿರೋ ವಿಷಯಗಳನ್ನ ವಿವರವಾಗಿ ಓದಿ ಹೇಳ್ತೀನಿ, ಕೇಳಿ. ಮಂಜುನಾಥ್ ಆಗಿರೋ ನಾನು ಎಲ್ರಿಗೂ ತಿಳಿಸೋದೇನು ಅಂದರೆ, ತಾತ ಮುತ್ತಾತರಿಂದ ನನಗೆ ಬಂದಿರೋ ಆಸ್ತಿನ, ಜೊತೆಗೆ ನನ್ನ ಸ್ವಯಾರ್ಜಿತ ಆಸ್ತಿನ ನನ್ನ ಮೊಮ್ಮಗಳಾದ ರುದ್ರಾಣಿ ಮಗಳಾದ ಅಲೇಖ್ಯಗೆ ದಾನವಾಗಿ ಕೊಡ್ತಿದ್ದೀನಿ ಅಂತ ತಿಳಿಸ್ತಿದ್ದೀನಿ. ಷರತ್ತೇನಿದೆ ಅಂದರೆ, ನನ್ನ ಮೊಮ್ಮಗಳಾದ ಅಲೇಖ್ಯಗೆ ಮದುವೆ ಆದ ನಂತರ ಈ ಆಸ್ತಿ ಅವಳಿಗೆ ಮಾತ್ರನೇ ಸೇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ.
ಈ ಆಸ್ತಿ ಬೇರೆಯವ್ರಿಗಾಗ್ಲಿ ಕುಟುಂಬ ಸದಸ್ಯರಿಗಾಗ್ಲಿ ನನ್ನ ಮಗಳಾದ ರುದ್ರಾಣಿಗಾಗ್ಲಿ ಯಾವ ರೀತಿಯ ಹಕ್ಕುಗಳು ಇರೋದಿಲ್ಲ. ಎಲ್ಲ ಹಕ್ಕುಗಳು ಅಲೈಕ್ಯಾಗೆ ಸೇರುತ್ತೆ ಅನ್ನೋದಾಗಿ ತಿಳಿಸ್ತಿದ್ದೀನಿ. ಇಂತಿ ಮಂಜುನಾಥ. ಅರ್ಥ ಆಯ್ತಲ್ವೇನಮ್ಮ? ಇದ್ರ ಪ್ರಕಾರನೇ ಈ ಆಸ್ತಿಗಳು ನಿನಗೆ ಮಾತ್ರನೇ ಸೇರುತ್ತೆ. ಮದುವೆ ಆದಮೇಲೆ ಇದನ್ನ ನೀನು ಮತ್ತು ನಿನ್ನ ಗಂಡ ಅನುಭವಿಸ್ಬೋದು, ಮಾರ್ಬೋದು ಕೂಡ. ನಿಮ್ಗಿಷ್ಟ ಆದವ್ರಿಗೆ ದಾನ ಕೂಡ ಮಾಡ್ಬೋದು. ಏನಾದರೂ ಮಾಡ್ಕೊಳ್ಳೋ ಸರ್ವ ಹಕ್ಕುಗಳು ನಿಮಗೆ ಇದೆ. ಸದ್ಯಕ್ಕೆ ಮಾರ್ಕೆಟಲ್ಲಿ ಇದ್ರ ಬೆಲೆ 200 ಕೋಟಿಗೂ ಮೇಲಿದೆ. ಇದನ್ನು ತಗೊಳ್ಳಿ ಅಮ್ಮ. ನಿಮ್ಮ ತಾಯಿ ಸಮ್ಮುಖದಲ್ಲೇ ಕೊಡೋಣ ಅನ್ಕೊಂಡೆ. ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋದಕ್ಕೆ ಅದರಲ್ಲಿರೋ ಗಡುವಿನ ಪ್ರಕಾರ ನಿನಗೆ ಒಪ್ಪಿಸ್ಬೇಕಾಗಿರೋ ಜವಾಬ್ದಾರಿ ನನಗಿರೋದಕ್ಕೋಸ್ಕರ ನಿನಗೆ ಒಪ್ಸಿದ್ದೀನಿ. ಇನ್ನು ಹೊಡ್ತೀನಮ್ಮ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ಅಲೇಖ್ಯ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಲಕ್ಯ. ಅಭಿನಂದನೆಗಳು ಅಲೇಖ್ಯ. ನೀವೇನೋ ಸಿರಿಪುರದಲ್ಲಿ ಚಿಕ್ಕ ಸೈಜ್ ಶ್ರೀಮಂತರು ಅನ್ಕೊಂಡಿದ್ದೆ, ಇಷ್ಟಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲೇಖ್ಯ ಅದೃಷ್ಟವಂತೆ. ಅವಳ ತಾತನಿಗೆ ದೂರಾಲೋಚನೆ ತುಂಬಾ ಜಾಸ್ತಿ ಇದೆ. ಅಲೇಖ್ಯ ಬದುಕಿರೋ ಅಷ್ಟು ದಿನ ಮಹಾರಾಣಿ ತರ ಬದುಕಬಹುದು. ನನಗಿದ್ರ ಮೇಲೆ ಆಸೆ ಇಲ್ಲ. ನಮ್ಮಮ್ಮ ಹುಷಾರಾಗಬೇಕು, ನನಗೆ ಮದುವೆ ಆಗಬೇಕು, ಅಷ್ಟೇ ಸಾಕು. ಇರೋರಿಗೆ ಕರಗಲ್ಲ, ಇಲ್ದೇ ಇರೋರಿಗೆ ಸಿಗಲ್ಲ ಅಂದ್ರೆ ಇದೆ. ದೊಡ್ಡವರು ಏನೇ ಸಂಪಾದನೆ ಮಾಡಿದ್ರು ಆರ್ತಿ ಕರ್ಪೂರದ ಹಾಗೆ ಯಾಕೆ ಕರ್ಗೋಕೆ ಬಿಡಲ್ಲ ಅಂದ್ರೆ ಇದಕ್ಕೆ. ಭವಿಷ್ಯದ ತಲೆಮಾರುಗಳ ಬಗ್ಗೆ ಯೋಚನೆ ಮಾಡ್ತಾರೆ, ಅದಕ್ಕೆ ಹುಷಾರಾಗಿ ಉಳಿಸ್ಕೋತಾರೆ. ನಮ್ಮ ಮನೇಲಿ ಯಾವುದೇ ಸಣ್ಣ ಜಗಳ ಆದ್ರೂ ಆಸ್ತಿ ಭಾಗದ ಬಗ್ಗೆ ಮಾತಾಡ್ತಾರೆ. ಅಷ್ಟಾದ್ರೂ ನಾವು ಆತರ ಪಡದೇ ಇರೋದು ಇದಕ್ಕೆ. ಅಲೇಖ್ಯ ಮದ್ವೆ ಮಾಡ್ಬೇಕು ಅಂದ್ರೆ ಅನವಶ್ಯಕವಾದ ಖರ್ಚು ಅಂತಂದ್ರಿ. ಅಲೇಖ್ಯ ಮದ್ವೆ ನಮ್ ಪಾಲಿನ ತಲೆನೋವು ಅಂತಂದ್ರಿ. ಈಗೇನಂತೀಯ ನಿಹಾರಿಕಾ? ಅಲೇಖ್ಯ ನಮ್ ಎಲ್ರಿಗಿಂತ ದೊಡ್ಡ ಕೋಟ್ಯಾಧಿಪತಿ. ಈಗ ಅವಳು ಮನ್ಸು ಮಾಡಿದ್ರೆ ತನ್ನ ಮದುವೆನ ಶ್ರೀಮಂತರು ಮಾಡ್ಕೊಳ್ಳೋ ಪ್ಯಾಲೇಸಲ್ಲಿ ಮಾಡ್ಕೋಬೋದು. ಅಂಥ ಪ್ಯಾಲೇಸಲ್ಲಿ ನಮ್ಮಂಥವ್ರಿಗೆ ಎಂಟ್ರಿ ಕೂಡ ಸಿಗದೆ ಇರ್ಬೋದು. ಅಲೇಖ್ಯ ಮದುವೆ ಆಗೋವರೆಗೂ ನಮ್ಮನೇಲೇ ಇರ್ತಾಳೆ. ಈಗ ನಿಮ್ಮಲ್ಲಿ ಯಾರಿಗಾದ್ರೂ ಅಭ್ಯಂತರ ಇದೆಯಾ? ಅಯ್ಯೋ ಅಯ್ಯ, ಏನೂ ಇಲ್ವಲ್ಲ, ಹಾಗೆಲ್ಲ ಏನೂ ಇಲ್ಲ. ಅಲೇಖ್ಯ ಹೊರಗಿನ ಹುಡುಗಿ ಆದ್ರೂ ನಮ್ಮ ಶ್ರೀಕರ್ನ ಕಾಪಾಡ್ದಾಗಿಂದ ನಮ್ಮ ಮನೆ ಮಗಳಾಗೋಗಿದ್ದಾಳೆ. ಹೌದೌದು, ಬಾವ ಹೇಳಿದ್ದು ನಿಜಾನೇ. ಎಷ್ಟೇ ಆಸ್ತಿ ಬಂದರೂ ಅಲೇಖ್ಯಾಗೆ ಅಹಂಕಾರ ಬರಲಿಲ್ಲ. ಮೊದಲಿನ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ. ಗ್ರೇಟ್ ಅಲೇಖ್ಯ ನೀನು. ಅರೆ, ಇಷ್ಟೆಲ್ಲ ಡೌನ್ ಟು ಅರ್ತ್ ಆಗಿರೋದು ಚಿಕ್ಕ ವಿಷಯ ಅಲ್ಲ ಅಣ್ಣ. ನಾವೆಲ್ಲ ಕ್ಲಾಪ್ಸ್ ಹೊಡೆದು ಅಭಿನಂದಿಸಬೇಕಾಗಿರೋ ವಿಷಯ. ಹೌದೌದು. ಅಲೇಖ್ಯ, ನಿನಗೆ ಯಾವಾಗ ಏನ್ ಬೇಕು ಅಂದ್ರು ನನ್ ಕೇಳಕ್ಕೆ ಸಂಕೋಚ ಪಡ್ಕೋಬೇಡಮ್ಮ. ಶಾಪಿಂಗ್ ಏನಾದ್ರು ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನ ಕರಿ, ಏನೋ ಅನ್ಕೋಬೇಡ. ನಿನ್ ಮದ್ವೆ ಖರ್ಚಿನ ವಿಷಯದಲ್ಲಿ ನಿನ್ನೆ ಏನೋ ಆ ಥರ ಮಾತಾಡ್ದೆ ಅಂತ ಏನೋ ಅನ್ಕೋಬೇಡ. ಆಸ್ತಿ ಬರ್ತಿದ್ದ ಹಾಗೇನೆ ಅಭಿಮಾನ ಉಕ್ಕಿ ಹರಿತಾ ಇದ್ಯಾ? ಇಷ್ಟೊಂದು ಪ್ರೀತಿ ತೋರಿಸ್ಬಿಡ್ರಮ್ಮ, ತಡ್ಕೊಳಕ್ಕಾಗಲ್ಲ ಅವಳಿಗೆ. ಆಸ್ತಿ ಬರ್ತಿದ್ದ ಹಾಗೆ 24 ಗಂಟೆಯಲ್ಲಿ ಅಭಿಪ್ರಾಯಗಳೇ ಬದಲಾಗೋಯ್ತು. ಗ್ರೇಟ್ ಅಮ್ಮ. ದುಡ್ಡಿನ ಮೇಲೆ ಎಲ್ಲರಿಗಿಂತ ನನಗೆ ಹೆಚ್ಚು ಆಸೆ ಇದೆ ಅಂತ ಈಗಷ್ಟೇ ನನ್ನ ಬಗ್ಗೆ ಯಾರೋ ಮಾತಾಡಿದ್ರು. ಇವಾಗ ಮಾತಾಡಿ ನೋಡೋಣ. ಇನ್ನು ಆ ವಿಷಯ ಬಿಟ್ಬಿಡಿ. ಅಲೇಖ್ಯ, ವಿಲ್ ಪೇಪರ್ನ ಆದಷ್ಟು ಬೇಗ ನಿನ್ನ ಬ್ಯಾಂಕ್ ಲಾಕರಲ್ಲಿ ಇಟ್ಕೊಳ್ಳಮ್ಮ. ಅದು ಎಷ್ಟು ಭದ್ರವಾಗಿರುತ್ತೋ
ನಿನ್ನ ಭವಿಷ್ಯ ಕೂಡ ಅಷ್ಟೇ ಸೇಫ್ ಆಗಿರುತ್ತೆ. ಸರಿ ಆಂಟಿ. ನಿಂಗೆ ಒಳ್ಳೇದೇ ಆಗತ್ತೆ ಅನ್ನೋದಕ್ಕೆ ಸಂಕೇತ ಇದು. ಇದನ್ನ ಒಳಗಿಟ್ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ ಅಕ್ಕ. ಲಾಟ್ರಿಲಿ ಕೋಟಿ ಸಿಕ್ಕಿದ್ಲು. ಅಲೇಕ್ಯ ಅದೃಷ್ಟ ಜಾತಕದವಳು. ಧನಲಕ್ಷ್ಮಿನ ಪುಟ್ಟಿಗೆ ಹಾಕೊಂಡ್ರೆ ನಮಗೇನಾದ್ರೂ ವರ್ಕೌಟ್ ಆಗುತ್ತೆ. 200 ಕೋಟಿ ಆಸ್ತಿನ? ಅಯ್ಯೋ, ಆ ಸೌಂಡೇ ಅದ್ಭುತವಾಗಿದೆ. ಅಲೇಕ್ಯಾಳಂತ ಅದೃಷ್ಟ ನನ್ನನ್ನ ಯಾವಾಗ ವರ್ಸುತ್ತೋ. ವೇದವತಿ ಮನೆ ದೊಡ್ಡ ಸೊಸೆ, ಆದ್ರೆ ಏನ್ ಲಾಭ? ನನಗಿಂತ ಆ ಅಲೇಖ್ಯನೇ ಬೆಟರ್. ಅಲೇಖ್ಯ ಒಂದೇ ಸಲಕ್ಕೆ ಆಕಾಶದಷ್ಟು ಎತ್ತರಕ್ಕೆ ಬೀಳದ್ ಬಿಡ್ಲು. ಇಷ್ಟು ವರ್ಷದಿಂದ ನಮ್ಮ ಅಮ್ಮನ ಹತ್ರ ಏನೇ ಕಾಕ ಹೊಡೆದ್ರು ನಮಗೇನೂ ಸಿಗ್ಲಿಲ್ಲ. ನಮ್ಮ ಪರಿಸ್ಥಿತಿ ಯಾವಾಗ್ಲೂ ಇಷ್ಟೇ. ನೀವೆಲ್ಲರೂ ಮೈಂಡ್ ವಾಯ್ಸ್ ಹಾಕ್ಕೊಂಡ್ರಿ ಅಂತ ನನಗೆ ಗೊತ್ತು. ನಮ್ದೆಲ್ಲ ಓಪನ್ ವಾಯ್ಸೇ. ಯಾಕಂದ್ರೆ ಮನೆ ಅಳಿಯ ಅಲ್ವಾ. ನಾವು ಈ ಜನ್ಮಕ್ಕೆ ಅಲೇಖ್ಯನ ರೀಚ್ ಆಗೋಕ್ಕಾಗಲ್ಲ. ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋಬೇಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈ ಮುಗಿ. ಸ್ವಾಮಿ, ಅಲೇಖ್ಯಾಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ಅಂತ ರುದ್ರಾಣಿ ಆಂಟಿಗೆ ಮಾತು ಕೊಟ್ಟಿದ್ದೀನಿ. ಮೊದಲನೇ ಸಂಬಂಧ ಕೆಲವು ಕಾರಣದಿಂದ ಹಾಳಾಯ್ತು. ಆಮೇಲೆ ಅವಳ ಮದ್ವೆಗಾಗೋ ಖರ್ಚಿಗೋಸ್ಕರ ಮನೇಲಿ ಸಮಸ್ಯೆ ಬಂತು. ನಾನು ನನ್ನ ಗಂಡ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರೋ ಸಮಯದಲ್ಲಿ ಅವಳ ಹತ್ರ ತುಂಬಾನೇ ಆಸ್ತಿ ಇದೆ ಅನ್ನೋ ವಿಷಯನ ನೀನು ನಮಗೆ ತಿಳಿಸಿ ಅಲೇಖ್ಯಾಗೆ ಒಳ್ಳೇದ್ ಮಾಡಿದೆ. ಆದಷ್ಟು ಬೇಗ ಅಲೇಖ್ಯಾಗೆ ಒಳ್ಳೆ ಜೀವನ ಸಿಗೋ ಹಾಗೆ ಮಾಡು. ಯಾವುದೋ ಜನ್ಮದ ಬಂಧ ನಮ್ಮಿಬ್ರು ಹೀಗೆ ಒಂದು ಮಾಡಿದೆ ಅಕ್ಕ. ನನ್ನ ಬಗ್ಗೆ ನೀನು ತುಂಬ ಕೇರ್ ತಗೋತಿದೀಯ. ಪ್ರದಕ್ಷಿಣೆ ಹಾಕೋಣ ಬಾ. ನಿನಗೆ ಗೊತ್ತಿಲ್ಲದೆ ನೀನೇ ಒಂದು ಸಮಸ್ಯೆನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದೀಯ. ನಿಂಗೆಲ್ಲ ಒಳ್ಳೇದೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ. ನಡಿ ಹೋಗೋಣ. ಏನಾಯ್ತು? ಜಂಗಮ ದೇವರು, ಅವ್ರನ್ನ ಮಾತಾಡಿಸಿ ಅವ್ರ ಆಶೀರ್ವಾದನ ತಗೊಳ್ಳೋಣ. ನಡಿ ಬಾ. ನಮಸ್ಕಾರ ಸ್ವಾಮಿ. ಓಂ ನಮಃ ಶಿವಾಯ. ಜಂಗಮ ದೇವರು ತುಂಬಾ ಮಹಿಮೆ ಇರೋರು. ಅಮ್ಮನವರು ನಮ್ಮ ಮನೆಯಿಂದ ಹೊರಟೋದ್ ವಿಷಯನ ಹೇಳಿದ್ದು ಇವರೇ. ನಮಸ್ತೆ ಸ್ವಾಮಿ. ಓಂ ನಮಃ ಶಿವಾಯ. ಈ ಸ್ವಾಮಿಯವರು ನಡೆಯೋ ಅಂಥದ್ದನ್ನ ಹೇಳೋ ಸಮರ್ಥರು. ದಿವ್ಯ ದೃಷ್ಟಿ ಇರೋರು. ಏನ್ ಹೇಳ್ತಾರೋ ಅಚ್ಚು ಹಾಗೆ ನಡೆಯುತ್ತೆ. ಹಾಗೇನೆ ಈ ಸ್ವಾಮಿಯವರ ಆಶೀರ್ವಾದ ಕೂಡ ತುಂಬಾ ಒಳ್ಳೇದು. ಹೌದಾ? ಹಾಗಾದ್ರೆ ನನಗೆ ಬೇಗ ಮದುವೆ ಆಗಬೇಕು ಅಂತ ಆಶೀರ್ವಾದ ಮಾಡಿ ಸ್ವಾಮಿ. ಸಂತಾನ ಪ್ರಾಪ್ತಿರಸ್ತು.
ನಮಸ್ಕಾರ ಸ್ವಾಮಿ. ಏನಾಯ್ತಮ್ಮ? ನೀವು ತಪ್ಪಾಗಿ ಆಶೀರ್ವಾದ ಮಾಡಿದ್ರಿ. ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದೆ, ಅದರಲ್ಲೇನು ತಪ್ಪಿದೆ? ಮದ್ವೆ ಆಗದಿರೋ ಹುಡುಗಿ ನಾನು, ಹಾಗೇಗೆ ಆಶೀರ್ವಾದ ಮಾಡ್ತೀರಾ? ಏನಕ್ಕ ಇದು? ನೀನೇನೋ ಇವ್ರಿಗೆ ಮುಂದೆ ನಡೆಯೋದನ್ನ ಹೇಳೋ ಕಾಲಜ್ಞಾನ ಇದೆ ಅಂತ ಹೇಳ್ದೆ, ಇವರೇನೋ ಬಾಯಿಗೆ ಬಂದಾಗ ಹೇಳ್ತಿದ್ದಾರೆ. ಅಲ್ದೆ ಹೇಗ್ ನಗ್ತಿದಾರೆ ನೋಡು. ಏನ್ ಸ್ವಾಮಿ ನೀವು? ನನ್ನ ಕತ್ತಲ್ಲಿ ತಾಳಿ ಇಲ್ಲ, ನನ್ನ ಕಾಲಲ್ಲಿ ಕಾಲುಂಗ್ರ ಇಲ್ಲ, ಮದ್ವೆ ಆಗಿರೋ ಹುಡುಗಿ ಹಾಕಿ ನಿಮಗೆ ಕಾಣಿಸ್ತಿಲ್ಲ. ಹಾಗಿದ್ದಾಗ ಸಂತಾನ ಪ್ರಾಪ್ತಿರಸ್ತು ಅಂತ ಹೇಗೆ ಆಶೀರ್ವಾದ ಮಾಡ್ತೀರಾ? ಯಾಕೆ ಹಾಗೆ ಆಶೀರ್ವಾದ ಮಾಡಿದ್ರಿ ಸ್ವಾಮಿ? ನಾನು ಮಾಡಿದ ಆಶೀರ್ವಾದ ತಪ್ಪು ಅಂದ್ಕೊಂಡ್ರೆ ನೀನು ಮಾಡಿರೋದು ತಪ್ಪೇ. ನಂದನ್ನೇ ತಪ್ಪು ಅಂದರೆ ಅದು ನಿಂದೇ ತಪ್ಪು. ನಾನು ಪೂರ್ತಿ ಪ್ರಜ್ಞೆಯಲ್ಲೇ ಇದ್ದೀನಿ. ಆದ್ರೆ ಅಲೇಖ್ಯಾಗಿನ್ನೂ ಮದ್ವೆನೇ ಆಗಿಲ್ಲ. ನನ್ನ ಕೈಲೇನಿದೆ ಮಣ್ಣು, ಎಲ್ಲ ಶಿವಪ್ಪನ ಲೀಲೆ. ಅವನು ಹೇಳು ಅಂದಾಗ ಹೇಳ್ತೀನಿ. ಶಿವಪ್ಪ ನನ್ನ ಬಾಯಿಯಿಂದ ಹೇಳ್ಸಿರೋ ಪ್ರತಿಯೊಂದು ಅಕ್ಷರ ಸಹ ನಡೆದೇ ತೀರತ್ತೆ. ಸ್ವಾಮಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಂಥ ಕಳ್ಸ್ವಾಮಿಗಳ ಮಾತನ್ನ ನಾವು ನಂಬಾರ್ದು ಅಕ್ಕ. ಅಯ್ಯೋ ಇಲ್ಲ ಅಲೇಖ್ಯ, ಅವರು ಕಳ್ಳ ಸ್ವಾಮಿ ಅಲ್ಲ. ಅವ್ರ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನಿ, ಯಾಕೆ ಭಯ ಪಡ್ತಿದ್ದೀರಾ? ಏನಿಲ್ಲ ಅಕ್ಕ, ನಾವು ಬಂದು ತುಂಬ ಹೊತ್ತಾಯಿತು. ನಾವು ಮನೆಗೆ ಹೊರಡ್ತೀವಿ, ನಾವು ಆಮೇಲೆ ಮಾತಾಡೋಣ. ಬಾ ಅಲೇಖ್ಯ, ಬರ್ತೀವಕ್ಕ. ಅವರು ಸಂತಾನ ಪ್ರಾಪ್ತಿರಸ್ತು ಅಂತ ಯಾಕೆ ಆಶೀರ್ವಾದ ಮಾಡಿದ್ರು? ನಾನು ಎಲ್ಲ ಕೇಳಿಸ್ಕೊಂಡೆ. ಯಾರಾದ್ರೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ, ಸಂತಾನ ಪ್ರಾಪ್ತಿರಸ್ತು ಅಂತ ಯಾಕೆ ಆಶೀರ್ವಾದ ಮಾಡಿದ್ರು? ಅದೇ ಅಕ್ಕ ಅರ್ಥ ಆಗ್ತಾ ಇಲ್ಲ. ಅಲೇಖ್ಯಾಗೆ ತಾತನಿಂದ ಆಸ್ತಿ ಬಂದಿದೆ ಅಂತ ಲಾಯರ್ ಬಂದು ಮನೇಲಿ ಹೇಳಿದ್ದಕ್ಕೆ ಶುಭವಾರ್ತೆ ಅಲ್ವಾ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ಇಂಥ ವಿಷಯನ ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಅದು ಹೇಗ್ ಸಾಧ್ಯ ಹೇಳು? ಅಲೇಖ್ಯಾನ ಮನೆ ಕರ್ಕೊಂಡು ಬಂದು ತಪ್ಪು ಮಾಡಿದ್ಯಾ ಅಂತ ಇವಾಗಾದ್ರೂ ನಿನಗೆ ಅರ್ಥ ಆಯ್ತಾ? ಅವ್ರು ಹೇಳ್ದಾಗೆ ಮದ್ವೆಗೂ ಮುಂಚೆನೆ ತಾಯಿ ಆಗೋ ಥರ ಇದ್ದಾಳೆ.